ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾ ಋಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೈ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಈ ದೊಡ್ಡ ದೊಡ್ಡ ಸಿಟಿಗಳಲ್ಲಿ, ನಗರಗಳಲ್ಲಿ ಸಿಗ್ತಕ್ಕಂಥ ಆಹಾರ ಪದಾರ್ಥಗಳು, ತರಕಾರಿಗಳು, ಹಣ್ಣುಗಳು ಇವುಗಳನ್ನು ನೀವು ಖರೀದಿ ಮಾಡಬೇಕಾದ್ರೆ, ಅವುಗಳನ್ನು ಸೇವನೆ ಮಾಡಬೇಕಾದ್ರೆ ಬಹಳ ಮುನ್ನೆಚ್ಚರಿಕೆ ವಹಿಸಬೇಕು. ಯಾಕಂದರೆ ಇತ್ತೀಚೆಗೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತಂದರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಈ ಒಂದು ಸಂಸ್ಥೆ ಬೆಂಗಳೂರಿನ ಮಾರುಕಟ್ಟೆಗೆ ಒಂದು ಸರ್ವೆ ಮಾಡಿ ಅಲ್ಲಿ ಇರ್ತಕ್ಕಂತಹ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂತಹ ತರಕಾರಿಗಳನ್ನು ಪರೀಕ್ಷೆ ಮಾಡಿದಾಗ ವಿಷಪೂರಿತ ಅಂಶಗಳು ಪತ್ತೆಯಾಗಿದೆ, ಲೋಹದ ಅಂಶಗಳು ಪತ್ತೆಯಾಗಿದೆ, ಸೀಸ ಹಾಗೂ ಈ ಒಂದು ಪೆಸ್ಟಿಸೈಡ್ಸ್ ಕೀಟನಾಶಕಗಳ ಅಂಶಗಳು ಪತ್ತೆಯಾಗಿದೆ. ಈ ತರಕಾರಿಗಳನ್ನು ಸೇವನೆ ಮಾಡಿದಾಗ ಹಲವಾರು ರೀತಿಯ ದುಷ್ಪರಿಣಾಮಗಳು ಆಗ್ತದೆ. ಯಾಕೆಂದರೆ ವಿಷಪೂರಿತ ಅಂಶಗಳು ತರಕಾರಿಗಳಲ್ಲಿ ಇರ್ತದೆ. ಇದನ್ನು ಸೇವನೆ ಮಾಡಿದಾಗ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತದೆ. ಈ ಒಂದು ಸಂಸ್ಥೆ 72ಕ್ಕೂ ಹೆಚ್ಚು ತರಕಾರಿಗಳ ಮೇಲೆ ಒಂದು ಪರೀಕ್ಷೆ ಮಾಡಿದಾಗ ಅದರಲ್ಲಿ 19ರಲ್ಲಿ ವಿಷಪೂರಿತ ಅಂಶಗಳು ಪತ್ತೆಯಾಗಿದೆ. ಪ್ರಮುಖವಾಗಿ ಬದನೆಕಾಯಿ, ತೊಂಡೆಕಾಯಿ, ಚಪ್ಪರದವರೆಕಾಯಿ, ಕೆಲವೊಂದು ಸೊಪ್ಪುಗಳಲ್ಲಿ ಈ ಕೀಟನಾಶಕಗಳು, ಪೆಸ್ಟಿಸೈಡ್ಸ್, ಲೋಹದಂಶ, ಸೀಸ, ಲೆಡ್ ಅಂಶ ಹಾಗೂ ಈ ವಿಷಪೂರಿತ ಅಂಶಗಳು ಇರೋದು ಪತ್ತೆಯಾಗಿದೆ. ಇವುಗಳನ್ನು ಸೇವನೆ ಮಾಡಿದಾಗ ಮನುಷ್ಯನ ಆರೋಗ್ಯದಲ್ಲಿ ಏರುಪೇರಾಗ್ತದೆ, ತೊಂದರೆ ಆಗ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಈಗ ತರಕಾರಿ ನಾವು ಯಾಕೆ ಸೇವನೆ ಮಾಡ್ತೀವಿ ಅಂತಂದರೆ ಅದರಲ್ಲಿ ಇರ್ತಕ್ಕಂಥ ಪೌಷ್ಟಿಕಾಂಶಗಳು ನಮಗೆ ಚೆನ್ನಾಗಿ ಸಿಗ್ತದೆ, ಆರೋಗ್ಯದಿಂದ ಇರ್ತೀವಿ ಅನ್ನೋ ಉದ್ದೇಶದಿಂದ ನಾವು ಸೇವನೆ ಮಾಡ್ತೀವಿ. ಆದರೆ ಈ ಥರ ಒಂದು ಅಂಶಗಳು ಪತ್ತೆಯಾದಾಗ ನಾವು 10 ಬಾರಿ ಯೋಚನೆ ಮಾಡಬೇಕಾಗ್ತದೆ. ಅದರಲ್ಲೂ ಬೆಂಗಳೂರಿಗರು ತರಕಾರಿಗಳನ್ನ ಪರ್ಚೇಸ್ ಮಾಡಬೇಕಾದ್ರೆ, ತರಕಾರಿಗಳನ್ನು ನೀವು ತಗೋಬೇಕಾದ್ರೆ 10 ಬಾರಿ ಯೋಚನೆ ಮಾಡಿ ತಗೊಂಡು ಅದನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ತರಕಾರಿ ತಗೋತೀವಿ, ಆದರೆ ಅವುಗಳನ್ನು ಸೇವನೆ ಮಾಡಬೇಕಾದ್ರೆ ಯಾವ ರೀತಿ ಅದನ್ನು ಶುದ್ಧೀಕರಣ ಮಾಡಿ ಸೇವನೆ ಮಾಡಬೇಕು ಅನ್ನೋದು ಬಹುಮುಖ್ಯ. ಯಾಕೆಂದರೆ ತರಕಾರಿಗಳಲ್ಲಿ ಪೋಷಕಾಂಶಗಳಿರ್ತದೆ. ನಾವು ಇದನ್ನು ಯಾವ ರೀತಿ ಶುದ್ಧಿ ಮಾಡ್ಕೋಬೇಕು ಅಂತಂದರೆ ತರಕಾರಿಗಳ ಒಂದು ಪೌಷ್ಟಿಕಾಂಶ ಹಾಗೇ ಇರಬೇಕು, ರುಚಿನೂ ಅದೇ ರೀತಿ ಇರಬೇಕು. ಆದರೆ ಅದರಲ್ಲಿರ್ತಕ್ಕಂಥ ವಿಷಪೂರಿತ ಅಂಶಗಳು, ಕೀಟನಾಶಕ ಅಂಶಗಳು, ಪೆಸ್ಟಿಸೈಡ್ಸ್, ಲೋಹದ ಅಂಶಗಳು, ಸೀಸದ ಅಂಶಗಳು ಅದರಿಂದ ನಿರ್ಮೂಲನೆ ಆಗಬೇಕು. ಆಗ ಮಾತ್ರ ನಾವು ಆರೋಗ್ಯದಿಂದ ಇರಲು ಸಾಧ್ಯವಾಗ್ತದೆ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವ ಒಂದು ವಿಧಾನವನ್ನು ನಾವು ಬಳಸೋದ್ರಿಂದ ಈ ತರಕಾರಿಗಳನ್ನು ನಾವು ಕ್ಲೀನ್ ಮಾಡಿಕೊಂಡು ನಾವು ಉಪಯೋಗಿಸ್ಬೋದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ನೀವು ಯಾವುದೇ ತರಕಾರಿ ತಗೊಳ್ಳಿ, ಅದನ್ನು ಒಂದು ಪಾತ್ರೆಯಲ್ಲಿ ಒಂದು 10 ನಿಮಿಷ ನೆನೆ ಹಾಕೋದನ್ನು ಅಭ್ಯಾಸ ಇಟ್ಕೊಳ್ಳಿ. ಯಾಕೆಂತಂದರೆ ಇವತ್ತಿನ ಒಂದು ಪ್ರಪಂಚದಲ್ಲಿ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಮನೆ ಕೆಲಸ ಮಾಡ್ತಿರ್ತಾರೆ. ಆ ಒಂದು ಒತ್ತಡದ ಜೀವನದಲ್ಲಿ ತಾಳ್ಮೆ ಅನ್ನೋದು ಮನುಷ್ಯ ಕಳ್ಕೊಂಡಿದ್ದಾನೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ನೀವು ಈ ತಾಳ್ಮೆಯನ್ನು ಕಳ್ಕೊಬೇಡಿ. ನೀವು ಯಾವುದೇ ಒಂದು ತರಕಾರಿ ಇರ್ಬೋದು, ಅದನ್ನು ನೀವು ಫುಡ್ ಪ್ರಿಪರೇಷನ್ ಮಾಡಬೇಕಾದ್ರೆ ಅದಕ್ಕೆ ನಿಗದಿತ ಸಮಯವನ್ನು ಕೊಡಿ. ತರಕಾರಿಗಳನ್ನು ಒಂದು ಪಾತ್ರೆ ನೀರಿನಲ್ಲಿ ಒಂದು 2 ಚಮಚ ಉಪ್ಪನ್ನು ಹಾಕಿ ಚೆನ್ನಾಗಿ ಕದರಿ ಒಂದು 10 ನಿಮಿಷ ತರಕಾರಿಗಳನ್ನು ಅದರಲ್ಲಿ ನೆನೆಯಕ್ಕೆ ಬಿಡಿ. ನೆನೆದ ನಂತರ ಅದನ್ನು ಉಪಯೋಗಿಸೋದ್ರಿಂದ ಅದರಲ್ಲಿರ್ತಕ್ಕಂಥ ಕೀಟನಾಶಕಗಳು, ವಿಷಪೂರಿತ ಅಂಶಗಳು ನಾಶ ಆಗ್ತದೆ, ಆರೋಗ್ಯದಿಂದ ಇರಬಹುದು. ಹಾಗೂ ಒಂದು ಪಾತ್ರೆ ನೀರಿಗೆ 2 ಚಮಚ ನಿಂಬೆ ರಸ, ನಿಂಬೆ ಹಣ್ಣಿನ ಹಿಂಡಿ, ಆ ನಿಂಬೆ ರಸದಲ್ಲಿ ತರಕಾರಿಗಳನ್ನು ನೆನೆ ಹಾಕೋದ್ರಿಂದ ಒಂದು 10 ನಿಮಿಷದ ನಂತರ ಅವುಗಳನ್ನು ತೆಗೆದು ಕ್ಲೀನ್ ಮಾಡಿ ಅದನ್ನು ಉಪಯೋಗಿಸೋದ್ರಿಂದ ವಿಷಪೂರಿತ ಅಂಶಗಳು ನಿವಾರಣೆ ಆಗ್ತದೆ. ಇದರಲ್ಲಿರ್ತಕ್ಕಂಥ ಆಮ್ಲೀಯ ಗುಣ ಈ ಒಂದು ತರಕಾರಿಗಳಲ್ಲಿ ಇರ್ತಕ್ಕಂತಹ ಲೋಹದ ಅಂಶಗಳನ್ನ, ಪೆಸ್ಟಿಸೈಡ್ಸ್ಗಳನ್ನ ನಿರ್ಮೂಲನೆ ಮಾಡ್ತದೆ. ಆಮೇಲೆ ನೀವು ಸೇವನೆ ಮಾಡೋದ್ರಿಂದ ಆರೋಗ್ಯದಿಂದ ಇರಬಹುದು. ಹಾಗೂ ಒಂದು ಪಾತ್ರೆಗೆ 1 ಚಮಚ ಅಡಿಗೆ ಸೋಡಾ, ಒಂದು ಪಾತ್ರೆ ನೀರಿಗೆ 1 ಚಮಚ ಅಡಿಗೆ ಸೋಡಾ ಹಾಕಿ ಅಡಿಗೆ ಸೋಡಾದಲ್ಲಿ ಈ ತರಕಾರಿಗಳನ್ನು ನೆನೆ ಹಾಕೋದ್ರಿಂದ ಒಂದು 10ರಿಂದ 15 ನಿಮಿಷ ಆದ ನಂತರ ಅದನ್ನು ತೆಗೆದು ತೊಳೆದು ಉಪಯೋಗಿಸೋದ್ರಿಂದ ಈ ಕೀಟನಾಶಕಗಳು, ಲೋಹದ ಅಂಶಗಳು, ಈ ಮೆಟಲ್ಸ್ ಏನಿರ್ತದೆ, ವಿಷಪೂರಿತ ಅಂಶಗಳೇನಿರ್ತದೆ ತರಕಾರಿ ಮೇಲೆ ಇರ್ತಕ್ಕಂಥ ಅಂಶಗಳು, ಅವು ನಿರ್ಮೂಲನೆ ಆಗ್ತದೆ. ಆ ನಂತರ ನೀವು ಉಪಯೋಗಿಸೋದ್ರಿಂದ ಅದಕ್ಕೆ ರುಚಿನೂ ಸಿಗ್ತದೆ, ಪೌಷ್ಟಿಕಾಂಶಗಳು ಹಾಗೆ ಇರ್ತದೆ, ಆರೋಗ್ಯದಿಂದ ಇರಬಹುದು.
ಹಾಗೂ ಒಂದು ಪಾತ್ರೆ ನೀರಲ್ಲಿ ವಿನೆಗರ್, ವೈಟ್ ವಿನೆಗರ್ ಅಂತ ಸಿಗ್ತದೆ, ಅದನ್ನು ಹಾಕಿ ಅದರಲ್ಲಿ ತರಕಾರಿಗಳನ್ನು ನೆನೆ ಹಾಕೋದ್ರಿಂದ ಈ ವಿಷಪೂರಿತ ಅಂಶಗಳು, ಲೆಡ್ ಅಂಶಗಳು ನಿರ್ಮೂಲನೆ ಆಗ್ತದೆ. ನೀವು ನಂತರ ಉಪಯೋಗಿಸೋದ್ರಿಂದ ಆರೋಗ್ಯದಿಂದ ಇರಬಹುದು. ಹಾಗೂ ನೀವು ಯಾವುದೇ ತರಕಾರಿ ಸೊಪ್ಪುಗಳನ್ನ ತಗೊಳ್ಳಿ, ಅದನ್ನು ಆದಷ್ಟು ಟ್ಯಾಪ್ ವಾಟ್ರಲ್ಲಿ, ಹರಿಯೋ ನೀರಲ್ಲಿ ಚೆನ್ನಾಗಿ ತೊಳಿಬೇಕಾಗ್ತದೆ. ಆ ಒಂದು ರನ್ನಿಂಗ್ ವಾಟ್ರಲ್ಲಿ ನೀವು ಚೆನ್ನಾಗಿ ತೊಳೆಯೋದ್ರಿಂದ ಅದರಲ್ಲಿರ್ತಕ್ಕಂಥ ವಿಷಪೂರಿತ ಅಂಶಗಳು ನಿವಾರಣೆ ಆಗ್ತದೆ. ನಂತರ ಉಪಯೋಗಿಸೋದ್ರಿಂದ ನೀವು ಆರೋಗ್ಯದಿಂದ ಇರಬಹುದು. ಇನ್ನು ಈ ತರಕಾರಿಗಳನ್ನು, ಸೊಪ್ಪು ತರಕಾರಿಗಳನ್ನ ತರ್ತೀರ, ಸೊಪ್ಪಿನಲ್ಲಿ ಏನು ಮಾಡಬೇಕಂತಂದರೆ ಸೊಪ್ಪಿನ ಎಲೆಗಳನ್ನು ಬಿಡಿಸ್ಬೇಕು. ಎಲೆಗಳನ್ನು ಬಿಡಿಸಿ ಒಂದು ಪಾತ್ರೆ ನೀರಿನಲ್ಲಿ ಹಾಕಿ ಒಂದು 15 ನಿಮಿಷ ನೆನೆ ಹಾಕಿ ನಂತರ ಅದನ್ನು ಉಪಯೋಗಿಸೋದ್ರಿಂದ ಈ ಒಂದು ಕೀಟನಾಶಕಗಳ ಅಂಶ, ಪೆಸ್ಟಿಸೈಡ್ಸ್ ಅಂಶ ಏನಿರ್ತದೆ, ಲೋಹದ ಅಂಶ ಏನಿರ್ತದೆ, ಸೀಸ ಅಂಶ, ಇವುಗಳೆಲ್ಲ ನಿರ್ಮೂಲನೆ ಆಗ್ತದೆ, ಆರೋಗ್ಯದಿಂದ ಇರಬಹುದು. ಇನ್ನು ಮಾರ್ಕೆಟ್ನಲ್ಲಿ ಕಮರ್ಷಿಯಲ್ ವೆಜಿಟೇಬಲ್ ವಾಶ್ ಅಂತಲೇ ಸಿಗ್ತದೆ. ಇದನ್ನು ಉಪಯೋಗಿಸಿ ನೀವು ತರಕಾರಿಗಳನ್ನು ತೊಳಿಬೋದು. ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡಿರ್ತಾರೆ ಅಂದರೆ, ಈ ತರಕಾರಿಗಳ ಮೇಲೆ ಇರ್ತಕ್ಕಂತಹ ಧೂಳು, ವಿಷಪೂರಿತ ಅಂಶಗಳು, ಈ ವ್ಯಾಕ್ಸ್ ಏನಿರ್ತದೆ ಅವುಗಳನ್ನು ತೆಗೆಯುವಂಥ ಶಕ್ತಿ ಅದರಲ್ಲಿರ್ತದೆ. ಈ ಒಂದು ಕಮರ್ಷಿಯಲ್ ವೆಜಿಟೇಬಲ್ ವಾಶ್ ಇದನ್ನು ತಂದು ನೀವು ತರಕಾರಿಗಳನ್ನು, ಸೊಪ್ಪುಗಳನ್ನು ತೊಳೆಯೋದ್ರಿಂದ ಈ ವಿಷಪೂರಿತ ಅಂಶಗಳು ನಿವಾರಣೆ ಆಗ್ತದೆ. ಹಾಗೂ ಪ್ರಮುಖವಾಗಿ ಈ ಒಂದು ತರಕಾರಿಗಳನ್ನು, ಸೊಪ್ಪುಗಳನ್ನು ನೀವು ಏನು ಮಾಡಬೇಕು ಅಂತಂದರೆ, ಈ ದಪ್ಪ ಸಿಪ್ಪೆ ಇರ್ತಕ್ಕಂಥ ತರಕಾರಿಗಳು ಅಂತಂದರೆ ಕ್ಯಾರೆಟ್ ಇರ್ಬೋದು, ಸೌತೆಕಾಯಿ ಇರ್ಬೋದು, ಇವುಗಳನ್ನು ಏನು ಮಾಡಿ ಅಂತಂದರೆ ಸೊಪ್ಪು, ಈ ಒಂದು ದಪ್ಪ ಸಿಪ್ಪೆ ಇರ್ತಕ್ಕಂತಹ ತರಕಾರಿಗಳನ್ನು ಚೆನ್ನಾಗಿ ಉಜ್ಜಿ ಪೀಲ್ ಮಾಡಿ, ಅಂತಂದರೆ ಅದನ್ನು ಮೇಲಿನ ಸಿಪ್ಪೆ ತೆಗೆದು, ಕ್ಯಾರೆಟು, ಸೌತೆಕಾಯಿ ಅವುಗಳನ್ನು ತೆಗೆದು ಉಪಯೋಗಿಸೋದ್ರಿಂದ ಈ ಒಂದು ವಿಷಪೂರಿತ ಅಂಶಗಳು ಹೊರಗಡೆ ಹೋಗ್ತದೆ ಹಾಗೂ ಆರೋಗ್ಯದಿಂದ ಇರಬಹುದು. ಇನ್ನು ಯಾವುದೇ ತರಕಾರಿ ತಗೋಬೋದು, ಈ ತರಕಾರಿಗಳನ್ನು ಸ್ಟೀಮ್ ಮಾಡಿ ಚೆನ್ನಾಗಿ ಬೇಯಿಸಿದ ನಂತರ ನೀವು ಉಪಯೋಗಿಸೋದ್ರಿಂದ ಈ ಒಂದು ವಿಷಪೂರಿತ ಅಂಶಗಳು, ಪೆಸ್ಟಿಸೈಡ್ಸ್ಗಳು, ಲೋಹದ ಅಂಶಗಳು ಹೋಗ್ತದೆ. ನೀವು ಇದರಲ್ಲಿರ್ತಕ್ಕಂಥ ಪೌಷ್ಟಿಕಾಂಶಗಳು ಹಾಗೂ ರುಚಿ ಅದೇ ಥರ ಇರ್ತದೆ, ಆರೋಗ್ಯದಿಂದ ನೀವು ಇರಬಹುದು. ಇನ್ನು ಬ್ಲ್ಯಾಂಚಿಂಗ್ ಅಂತ ಹೇಳಿದೆ ಅಂತಂದರೆ ತರಕಾರಿಗಳನ್ನು, ಸೊಪ್ಪುಗಳನ್ನು ಚೆನ್ನಾಗಿ ಅದನ್ನು ಸ್ಟೀಮಲ್ಲಿ ಚೆನ್ನಾಗಿ ಬೇಯಿಸಿದ ನಂತರ ಐಸ್ ಕೋಲ್ಡ್ ವಾಟರ್ ಇಲ್ಲ ತಣ್ಣನೆ ವಾಟ್ರಲ್ಲಿ ಹಾಕಿ ನೆನೆಸಿ ನಂತರ ನೀವು ಉಪಯೋಗಿಸೋದ್ರಿಂದ ಈ ವಿಷಪೂರಿತ ಅಂಶಗಳು ತರಕಾರಿಯಲ್ಲಿರ್ತಕ್ಕಂತಹದ್ದು, ಸೊಪ್ಪಿನಲ್ಲಿರ್ತಕ್ಕಂಥದ್ದು ಅಂಶಗಳು ಹೊರಗಡೆ ಹೋಗ್ತದೆ. ಈ ನಂತರ ನೀವು ಸೇವನೆ ಮಾಡೋದ್ರಿಂದ ಆರೋಗ್ಯದಿಂದ ಇರಬಹುದು. ನಮ್ಮ ಉದ್ದೇಶ ಏನಾಗಿರಬೇಕು ಅಂದರೆ, ನಮಗೆ ತರಕಾರಿಗಳು ಬಹುಮುಖ್ಯವಾಗಿ ಬೇಕಾಗ್ತದೆ. ಯಾಕೆಂದರೆ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ನಮಗೆ ದೇಹಕ್ಕೆ ಅತಿ ಅಗತ್ಯವಾಗಿ ಬೇಕಾಗ್ತದೆ. ನಾವು ಕ್ಲೀನ್ ಯಾವ ರೀತಿ ಮಾಡಬೇಕು ಅಂತಂದರೆ, ಅವುಗಳ ರುಚಿ ಚೇಂಜ್ ಆಗಬಾರ್ದು ಹಾಗೂ ಅವುಗಳ ಪೌಷ್ಟಿಕಾಂಶದಲ್ಲಿ ಏನು ಕೊರತೆ ಕಡಿಮೆ ಆಗಬಾರ್ದು. ಇದನ್ನು ಮನದಲ್ಲಿಟ್ಕೊಂಡು ನಾನು ಈಗ ಹೇಳಿದಂತಹ ವಿಧಾನಗಳಲ್ಲಿ ನೀವು ತರಕಾರಿಗಳನ್ನು, ಸೊಪ್ಪುಗಳನ್ನು ತೊಳೆಯೋದ್ರಿಂದ ರುಚಿನೂ ಸಿಗ್ತದೆ, ಆರೋಗ್ಯದಿಂದಲೂ ಇರ್ಬೋದು, ಪೌಷ್ಟಿಕಾಂಶಗಳು ಸಿಗ್ತದೆ, ಆರೋಗ್ಯದಿಂದ ಇರ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.